ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತು ನಾನು ಎಲ್ಲ ನೀವು ನೋಡಿರೋ OG ಮೋಟೋ ವ್ಲಾಗರ್ಸ್ ಜೊತೆ ಒಂದು ರೈಡ್ ಹೋಗ್ತಾ ಇದ್ದೀನಿ. ಯಾರ್ಯಾರು ಅಂದರೆ ಮಿಸ್ಟರ್ ಸಂತೋಷ್ ಗೌಡ ಅವರು, ಮಿಸ್ಟರ್ ಗೋಲ್ಡನ್ ಥ್ರಾಟಲ್ ಸತೀಶ್, ನಾವು ಅಮಿತ್ ಮತ್ತು ಪುನೀತ್ ಶೆಟ್ಟಿ ಅವ್ರ ಜೊತೆ, ಮತ್ತು ಇನ್ನೊಬ್ಬರು ಬರ್ತಾ ಇದ್ದಾರೆ VK ಗೌಡ್ರು ಅಂತ. ಬಟ್ ಅವರು ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ. ಇನ್ನೊಬ್ರು ಸರ್ಪ್ರೈಸು ನಮಗೂ ಗೊತ್ತಿಲ್ಲ. ನಮ್ಮ ಗೋಲ್ಡನ್ ಥ್ರಾಟಲ್ ಅವ್ರು ಹೇಳಿದ್ದಾರೆ, ನೋಡೇ ಬಿಡೋಣ ಇವತ್ತು ಯಾರು ಅಂತ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೆಬ್ರಿ, ಆಗುಂಬೆ ಮತ್ತು ಕಮಲಶಿಲೆ ಕಡೆ ನಾವು ಪಯಣ ಬೆಳೆಸಿದ್ದೀವಿ. ಆ ಪರ್ಟಿಕ್ಯುಲರ್ ಸರ್ಕ್ಯೂಟ್ನ ನಾವು ಮುಗಿಸ್ತಾ ಇದ್ದೀವಿ ಇವತ್ತು. ಬನ್ನಿ, ಲೆಟ್ಸ್ ಎಂಜಾಯ್ ವಿತ್ ದ OG ಮೋಟೋ ವ್ಲಾಗರ್ಸ್. ನಮ್ಮ ಫನ್ ಹೆಂಗಿರುತ್ತೆ ಅಂತ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ. ತುಂಬ ಖುಷಿ ಆಗ್ತಾಯಿದೆ. ಇಂಥವ್ರ ಜೊತೆ ನಾವು ಒಂದಿನ ರೈಡ್ ಮಾಡ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಬಂದಿದ್ದಕ್ಕೆ. ಹಿಮಾಲಯನ್ ಶೆಟ್ಟಿ ಅವರು, ಪುನೀತ್ ಅಂದರೆ ಜೈ ಹಿಂದ್. ನಮ್ಮ ಅಮಿತ್ ಅವರು ಇನ್ನೊಂದು OG ಮೋಟೋ ವ್ಲಾಗರ್, ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಪ್ರತಿ ಸರಿ ನಾವು ಇವ್ರ ಜೊತೆ ರೈಡ್ ಮಾಡ್ತಾನೇ ಇದ್ದೀವಿ. ತುಂಬ ಖುಷಿಯಿಂದ ಓಡಾಡ್ತಾ ಇದ್ದೀವಿ. ಈ ಸರಿ ಎಲ್ಲ ಇನ್ನೂ ದೊಡ್ಡವ್ರು ಬರ್ತಾ ಇದ್ದಾರೆ, ಅದೇ ಖುಷಿ ನಮಗೆ. ಬನ್ನಿ ಮುಂದೆ ಹೋಗೋಣ. ಸೊ ನಾವು ನೆಲಮಂಗಲ ಹೈವೇ 6:18ಕ್ಕೆ ಬಿಡ್ತಾ ಇದ್ದೀವಿ ಇವತ್ತು. ನಿಮಗೆ ಗೊತ್ತಿರಬೇಕು, ಸಂತೋಷ್ ಗೌಡ ಅವ್ರದ್ದು ವ್ಲಾಗ್ಸ್ ನೀವು ನೋಡಿರ್ತೀರ. ಆ್ಯಂಡ್ ನಮ್ಮ ಗೋಲ್ಡನ್ ಥ್ರಾಟಲ್ ಸತೀಶ್ ಅವ್ರದ್ದು Z900 ಕೂಡ ರೀಸೆಂಟಾಗಿ ಅವರು ತೊಗೊಂಡಿದ್ದಾರೆ. ಸೂಪರ್ ಬೈಕ್ ಓನರ್ ಆ್ಯಂಡ್ ಈವನ್ ಡಾಮಿನಾರ್ ಕೂಡ ಇದೆ ಅವ್ರದ್ದು. ಇನ್ನೊಬ್ಬರು VK ಗೌಡ್ರು ಅಂತ ಬರ್ತಾ ಇದ್ದಾರೆ, ಅವರು ಕೂಡ ಹೀ ಈಸ್ ಓನಿಂಗ್ ಯಾವುದಪ್ಪ ಟೈಗರ್ 900. ಆಮೇಲೆ ಹಿಮಾಲಯನ್ ಶೆಟ್ಟಿ, ಪುನೀತ್, ನೀವು ಇವ್ರದ್ದು ವ್ಲಾಗ್ಸ್ ನೋಡಿರ್ತೀರ. ಆ್ಯಂಡ್ ಅಮಿತ್ದು ಕೂಡ ನೀವು ನೋಡೇ ಇರ್ತೀರ. ಅಷ್ಟು ಹೇಳಿ ನಮ್ಮ ಪಯಣ ಮುಂದೆ ಬೆಳೆಸ್ತೀವಿ. ಫಸ್ಟು ನಾವು ಹೆಬ್ರಿ ಹತ್ರ ಇರೋ ಒಂದು ಸ್ಟೇಗೆ ಹೋಗ್ತಾ ಇದ್ದೀವಿ ಥ್ರೂ ಬಾಳೆಹೊನ್ನೂರು ಹತ್ರ ಹೋಗ್ತಾ. ನಿಮಗೆ ನೋಡಿರ್ಬೋದು, ರೀಸೆಂಟಾಗೆ ಒಂದು ನಾನು ವ್ಲಾಗ್ ಹಾಕಿದ್ದೆ, ಆಂಜನೇಯಂದು ದೇವಸ್ಥಾನ ಇನ್ಸೈಡ್ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ. ಅದೇ ಥರ ಅಲ್ಲಿ ಇನ್ನೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ. ಆ ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡಿಕೊಂಡು ಅಲ್ಲಿಂದ ನಮ್ಮ ಪಯಣನ ಮುಂದೆ ಮತ್ತೆ ಇನ್ನೂ ಬೆಳೆಸ್ತೀವಿ. 7:45 ಅಷ್ಟೊತ್ತಿಗೆ 1.5 ಅವರ್ಸು ಸ್ವಲ್ಪ ರೈಡ್ ಮಾಡಿಬಿಡೋಣ ಅಂತ. ರೈಡ್ ಮಾಡಾದಮೇಲೆ, ಬಿಕಾಸ್ ಆಲ್ರೆಡಿ ವಿ ಆರ್ ಲೇಟ್ ಒಂಚೂರು, ಅದಕ್ಕೋಸ್ಕರ. ಸೊ ಗೈಸ್, ನಾವಿವಾಗ ಇಂದ್ರಪ್ರಸ್ಥ ಪ್ಯೂರ್ ವೆಜ್ ಇನ್ನೇನು ಶಾಂತಿಗ್ರಾಮ ಹತ್ರನೇ ನಾವು ಇಲ್ಲಿ ತಿಂಡಿ ತಿಂದು, ನಾನು ಸಂತೋಷ್ ಗೌಡ ಅವರು ಮತ್ತು ಮಿಸ್ಟರ್ ಗೋಲ್ಡನ್ ಥ್ರಾಟಲು, ಪುನೀತ್ ಆ್ಯಂಡ್ ಅಮಿತ್ ಜೊತೆ ಇವತ್ತು ಇನ್ನೊಬ್ಬರು ಬಂದರು. ಲಿಟ್ರಲಿ ಹಿ ಕೇಮ್ ಇನ್ 1 hour. ಯಾರು ಅಂದರೆ ನಿಮ್ಮ VK ಗೌಡ್ರು. ಅದು ಯಾವ ಬೈಕಲ್ಲಿ ಅಂದರೆ ಟ್ರಯಂಫ್ 900ಅಲ್ಲಿ ಕ್ರೇಜಿಯಾಗಿ ಬಂದಿದ್ದಾರೆ. ನಾವು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಅಲ್ಲಿಂದ ಬೆಂಗಳೂರಿಂದ ಚಚ್ಕೊಂಡ್ಬಂದಿದ್ದಾರೆ. ಹಿ ವಾಸ್ ಆಲ್ರೆಡಿ ಲೇಟ್ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಗೊತ್ತಲ್ಲ, ಬೈಕು ನಮ್ಮ ರೈಡರು ಇಬ್ಬರು ನೋಡಿದ್ರೆ ಚಚ್ಕೊಂಡು ಬಂದುಬಿಟ್ರು. ಇಟ್ ವಾಸ್ ರಿಯಲಿ ನೈಸ್. ನಾವು ಇನ್ನೂ ನಿಂತ್ಕೊಂಡು ಎಷ್ಟಲ್ಲಿ ಬಂದಿದ್ದಾರೆ. ಆಲ್ರೆಡಿ ಅವರು 2 hours 1 hour ಲೇಟಾಗೆ ಹೊರಟಿದ್ದು. ಬಟ್ ಆದರೂ ಗೊತ್ತಲ್ಲ ಟ್ರಯಂಫ್ ಹೆಂಗೆ ಅಂತ. ಗೈಸ್, ನಾವಿವಾಗ ಬಾಳೆಹೊನ್ನೂರು ಹತ್ರ ಇನ್ನೇನು ಹೋಗ್ತಾ ಇದ್ದೀವಿ. ಬಾಳೆಹೊನ್ನೂರು ಟು ಆಲ್ಡೂರು ರೂಟು. ನಮಗೆ ಮಳೆ ಶುರು ಆಯಿತು. ದ ರಿಯಲ್ ಮಾನ್ಸೂನ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ತುಂಬ ಖುಷಿ ಆಗ್ತಾಯಿದೆ ಅಪ್ಪ ಈ ರೋಡಲ್ಲಿ ವಾಪಸ್ ಬಂದಿದ್ದಕ್ಕೆ. ಮೇ ಬಿ ನಾನು 3 weeksಲ್ಲಿ ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು ಈ ರೂಟಲ್ಲಿ. ಬ್ಯೂಟಿಫುಲ್ ರೋಡ್ ಇದು. ನಾನು ಸಂತೋಷ್ ಗೌಡ್ರು ಲಾಸ್ಟಲ್ಲಿದ್ದೀವಿ. ಇಲ್ಲಿ ಒಂದು ಪವರ್ಫುಲ್ ದೇವಸ್ಥಾನ ನಮಗೆ ಲಾಸ್ಟ್ ಟೈಮ್ ಕಾಣಿಸ್ತು. ನಮಗೆ ಆ ಪವರ್ಫುಲ್ ದೇವಸ್ಥಾನ ಹತ್ರ ಮತ್ತೆ ನಿಲ್ಸೋಣ ಅಂತ ನನಗೆ ಆಸೆ ಆಗ್ತಾಯಿದೆ. ಮಳೆ ಜೋರು ಬಟ್ ರೋಡೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ರೈಟ್ ಸೈಡ್ ನೋಡಿ ಯಾವ ಥರ ಇದೆ. ನಾನು ಹೆಂಗೆ ಕಂಟ್ರೋಲ್ ಮಾಡಿದೆ ಅನ್ನೋದು ನನಗೆ ಇವತ್ತುವರೆಗೂ ಗೊತ್ತಿಲ್ಲ. 80 ರೋಡಲ್ಲಿ ಕಾರ್ನರಲ್ಲಿ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಿಟ್ಟೆ. ಹುಷಾರು ರೈಟಲ್ಲಿ.
ಸಖತ್ತಾಗಿ ಜಾರ್ತು ಗುರು. ಕೆಲವು ಸರಿ ಇಲ್ಲದೆ ಇರೋದೇ ಒಳ್ಳೇದು ಬಿಡು. ಸೊ ಗೈಸ್, ಒಂದು ಒಳ್ಳೆಯ ಸಾಂಗ್ನ ಕೇಳ್ಕೊಂಬನ್ನಿ. ತುಂಬ ಚೆನ್ನಾಗಿದೆ ಈ ವೆದರು, ಎಂಜಾಯ್ ಮಾಡ್ಕೊಂಬನ್ನಿ. ಒಂದು ಒಳ್ಳೆ ಸಾಂಗ್ ಹಾಕ್ತೇನೆ ನಿಮಗೋಸ್ಕರ. ಹಂಚಿಕೊಳ್ಳಬೇಕು ಇರುವಾಗ ಹೃದಯ ದೀಪಾನುರಾಗ, ಬೆಳಕಿನ ಬಂಧನ. ಏನೇ ಬರಲಿ ಜೊತೆಯಾಗಿ, ನೀನೇ ನನ್ನ ಕಥೆಯಾಗಿ ಅಲ್ಲೇ ಒಂಥರ ಇಲ್ಲೇ ಒಂಥರ. ಇವಾಗ ಹೋಗಿ, ನೀವು ಹೋಗಿ. ಸೊ ನಾವು ವಿ ಆರ್ ಎಂಟ್ರಿಂಗ್ ಭದ್ರಾ ವೈಲ್ಡ್ ಲೈಫ್ ಒನ್ಸ್ ಅಗೈನ್ ಇನ್ 3 weeks. ಸಾರಿ 2 weeks. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಇಳಿಸಿದ್ದು ಜಾಗ. ಸೊ ಸಂತೋಷ್ ಗೌಡ ಇಳಿಸ್ತಾ ಇದ್ದಾರೆ ಆ್ಯಂಡ್ ಮಿಸ್ಟರ್ ಪುನೀತ್ ಶೆಟ್ಟಿ ಇಳಿಸ್ತಾ ಇದ್ದಾರೆ. ಮೇ ಬಿ ಅಮಿತು ಬರ್ಬೋದು ಅನಿಸುತ್ತೆ. ಒಂದು ಟೈಗರ್ 900 ಮತ್ತು ಚೆನ್ನಾಗಿದೆಯಲ್ಲ. ಈಸಿ ಗುರು. ಸೊ ಮತ್ತೆ ಆಂಜನೇಯನ ಹತ್ರ ಬಂದಿದ್ದೀವಿ. ಮೊನ್ನೆ ತಾನೇ ಒಂದು ವಿಡಿಯೋ ಹಾಕಿದೆ. ಈ ಕಡೆ ಬಂದಿದ್ವಲ್ಲ, ಸೊ ಅಗೇನ್ ಒಂದು ಆಂಜನೇಯನ ದರ್ಶನ ಮಾಡೋಣ ಆ್ಯಂಡ್ ವೈಲ್ಡ್ ಲೈಫ್ ಒಳಗಡೆ ಕೂಡ ಬರೋಣ ಅಂತ ಅಷ್ಟೇ. ಚೆನ್ನಾಗಿದೆ. ಇಲ್ಲಿಂದ ನಾವು ಮತ್ತೆ ಬೇರೆ ಕಡೆ ಹೊರಡ್ತಾ ಇದ್ವಿ ಇದೇ ರೂಟಲ್ಲಿ. ಸೊ ವಿ ಥಾಟ್ ಆಫ್ ಬ್ರಿಂಗಿಂಗ್ ಅವರ್ ಬಾಯ್ಸ್ ಅಗೇನ್. ಇಲ್ಲೇನಾ ಮನೆ? ಪುಷ್ ಮಾಡಬೇಕಾ? ಪರವಾಗಿಲ್ವಾ? ಕೂತ್ಕೊಳ್ಳಿ, ನಾವು ಪುಷ್ ಮಾಡ್ತೀವಿ, ನಿಮ್ಗೆ ಗೊತ್ತಾಗತ್ತೆ. ನೀವು ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ನೀವು ಕೂತ್ಕೊಳ್ಳಿ ಹೇಳ್ತೀನಿ. ಹಂಗೆ ಕೂತ್ಕೊಳ್ಳಿ. ನೀವೇನು ಮಾಡಬೇಡಿ. ನೀವು ಆರಾಮಾಗಿ ಕೂತ್ಕೊಳ್ಳಿ. ಸುಮ್ಮನೆ ಆರಾಮ ಬಿಡಿ. ಗಾಡಿ ಓಡಿಸೋ ಥರ ಕೂತ್ಕೊಳ್ಳಿ ಸಾಕು. ಬಿಡಿ. ಕಾಲು ತೆಗೀರಿ. ಆಯ್ತಾ? ಓಕೆ, ಥ್ಯಾಂಕ್ ಯು. ಆಗುಂಬೆ ಇನ್ನೇನು 5 ಕಿಲೋಮೀಟ್ರ್ ಇದೆ. ಎಂಟ್ರ್ ಆಗ್ತಾನೆ ನಿಮಗೆ ಆಗುಂಬೆದು ಒಂದು ಸೌಂದರ್ಯ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಂತ. ಕ್ರೇಜಿ. ಮೇ ಬಿ ಇಲ್ಲಿಂದಾನೇ ಅನಿಸುತ್ತೆ ಶುರು ಆಗ್ತಾ ಇರೋದು ಆಗುಂಬೆ. ಇಲ್ಲಿ ಇಳಿದಿದ್ದ ತಕ್ಷಣ ಆಗುಂಬೆ ಘಾಟ್. ನಾವು ನಮ್ಮ ಸ್ಟೇಗೆ ಹೋಗ್ತಾ ಇದ್ದೀವಿ ಹೆಬ್ರಿ ಹತ್ರ. ಕ್ರೇಜಿಯಸ್ಟ್ ಜಾಗ. ನಾವು ಇನ್ನೇನು ಎಂಟ್ರ್ ಆಗಬೇಕು, ಅದಕ್ಕೋಸ್ಕರ ಇಲ್ಲೇ ನಿಲ್ಲಿಸ್ತಾ ಇದ್ದೀವಿ ಒಂದು ಕಾಫಿ ಕುಡಿಯೋಣ ಅಂತ. ಮ್ಯಾನ್, ಎಂಥ ಜಾಗದಲ್ಲಿ ಕಾಫಿ ಕುಡಿಯೋಕ್ಕೇನು ಸಖತ್ತಾಗಿರತ್ತಲ್ಲ. ಹಾಂ ಅವ್ರಿಗೂ ಹೇಳಿ.
ಕಾಫಿ ಹೆಂಗಿದೆ ನೋಡಿ ಗೈಸ್, ಕ್ರೇಜಿ ಜಾಗ ಮಾತ್ರ. ನಮ್ಮ 900 ಹೆಂಗಿದೆ ನೋಡಿ, ನಾಮನೇ ತೋರಿಸ್ಬಿಟ್ರು. ಎಂಥ ರೂಟಿ, ಎಂಥ ಜಾಗದಲ್ಲಿ ನೀವು ಕಾಫಿ ಕುಡಿತಿದ್ದೀವಿ ಅಂದರೆ ಎಂಥ ಸಂತೋಷ. ಹಾಂ ಇರಲಿ, ಅಲ್ಲೇನು ಆಗಲ್ಲ ಗುರು, ಜಾಗ ಇದೆ ಇವಾಗ. ಓ ಮ್ಯಾನ್ ಗೈಸ್, ನಾನಿವಾಗ ಎಂಟ್ರ್ ಆಗ್ತಾ ಇರೋದು ಆಗುಂಬೆ ಘಾಟ್ಗೆ. ನೀವು ನಿಜವಾಗ್ಲೂ ನೋಡ್ಬೋದು ಯಾವ ಥರ ಇದೆ ಅಂತ. 5:30 ಸಾಯಂಕಾಲಗೆ ಕಂಪ್ಲೀಟ್ಲಿ ಫಾಗ್ ಆಗಿಬಿಟ್ಟಿದೆ. ಏನು ಖುಷಿ ಆಗ್ತಾಯಿದೆ ಅಂದರೆ ಕ್ರೇಜಿ. ಅವಾಗಲೇ ಲಿಟ್ರಲಿ 0 ವಿಸಿಬಿಲಿಟಿ ಇತ್ತು. ಇವಾಗ ನೀವು ನೋಡ್ಬೋದು ಗೋಧೂಳಿ ಲಗ್ನದಲ್ಲಿ ಎಲ್ಲ ಹಸುಗಳು ಅದರ ಮನೆಗೆ ತೆರಳುತ್ತಿದೆ. ಇಲ್ಲಿಂದ ಕೊಲ್ಲೂರು 95, ಉಡುಪಿ 55, ಕುಂದಾದ್ರಿ 17, ಸನ್ಸೆಟ್ ಪಾಯಿಂಟು ಎಲ್ಲನೂ. ಸೊ ನಿಮಗೆ ಗೊತ್ತಿರೋ ಹಾಗೆ ರೈಟ್ ಸೈಡ್ ತೊಗೊಂಡ್ರೆ ನೀವು ಶೃಂಗೇರಿ ಕಡೆ ಹೋಗ್ತೀರಾ. ನೌ ವಿ ಆರ್ ಲಿಟ್ರಲಿ ಎಂಟ್ರಿಂಗ್ ಆಗುಂಬೆ. ಸೂನ್ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಆಗುಂಬೆ ಅಥವಾ ಚಾರ್ಮಡಿ ಕಡೆ ನೀವು ಬರಬೇಕಿಲ್ಲಿ. ಎಂಥ ಜಾಗ ಗುರು, ಎಂಥ ಜಾಗ. ವಿ ಆರ್ ಎಂಟ್ರಿಂಗ್ ಆಗುಂಬೆ. ಗೈಸ್ ಏನೂ ಕಾಣಿಸ್ತಾ ಇಲ್ಲ ಹೇಳಬೇಕು ಅಂದರೆ. ಕೆಲವು ಜಂಕ್ಷನ್ಸಲ್ಲಿ ಅಥವಾ ಒಂದು ಎಲಿವೇಶನ್ಸು ಆ ಥರ ಟೈಮಲ್ಲಿ ನಿಮಗೆ ಒಂಚೂರು ಕಾಣಿಸೋ ಥರ ಆಗ್ತಾಯಿದೆ. ಯಾರು ಗುರು ಇರೋ ಅಷ್ಟೊಂದು ಆಗ್ತಾನೆ ಗುಳ್ಳು ನನ್ನ ಮಗನೇ. ಆಗುಂಬೆ ಈಸ್ ಮೈ ಲಕ್ಕಿಯೆಸ್ಟ್ ಚಾರ್ಮ್ ನನ್ನ ಲೈಫಲ್ಲಿ. ತುಂಬ ಚೆನ್ನಾಗಿರೋದು. ಮತ್ತು ನನ್ನ ಲೈಫ್ ಯೂಟ್ಯೂಬಲ್ಲಿ ಚೇಂಜ್ ಮಾಡಿದ್ದೇ ಆಗುಂಬೆ ಘಾಟ್. ನಂದು 1,00,000 ವೀಡಿಯೋ ಓಡಿತು, ವ್ಯೂಸ್ ಕೂಡ ಬೇರೆ ಬಂದಿತ್ತು. ಇಂಥ ಜಾಗ ಇದು, ಅಂಥ ಜಾಗ. ಇಂಥದ್ದನ್ನು ನಾವು ಮಿಸ್ ಮಾಡಿಕೊಳ್ಳೇಬಾರ್ದು. ನಾನು ಆಗುಂಬೆನ ಹತ್ತಿರೋ ವೀಡಿಯೋಗಳು ಮಾಡಿದ್ದೀನಿ ಅಷ್ಟೇ ಹೊರತು ಇಳಿಸಿರೋ ವೀಡಿಯೋ ನಾನು ಮಾಡೇ ಇಲ್ಲ. ಸೊ ದಿಸ್ ಇಸ್ ಅ ಫಸ್ಟ್ ಟೈಮ್ ನಾನು ಆಗುಂಬೆನ ಇಳಿಸ್ತಾ ಇರೋ ವೀಡಿಯೋ ಮಾಡ್ತಾ ಇರೋದು. ಈ ವ್ಲಾಗ್ ಐ ಥಿಂಕ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇದು ಐ ಥಿಂಕ್ ಒಂದು ಲೇಕ್ ಇದೆ ಆ ಲೇಕ್, ಪುನೀತ್ ರಾಜ್ಕುಮಾರ್ ಲೇಕ್ ಸಮಥಿಂಗ್. ಫುಲ್ ಲೇಕ್ ನೋಡಿ, ಏನು ಕಾಣಿಸ್ತಾನೆ ಇಲ್ಲ. ಇಲ್ಲಿಂದ ಅರಣ್ಯ ತನಿಖಾ ಠಾಣೆ, ಇಲ್ಲಿಂದ ಶುರು ಆಗತ್ತಪ್ಪ ಆಗುಂಬೆ. ಈ ಥರ ನೇಚರ್ನ ಎಂಜಾಯ್ ಮಾಡೋದೇ ಒಂಥರ ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು ನಾವು. ಜಾಸ್ತಿ ಸ್ಪೇಸ್ ಕೊಟ್ಟು ಗಾಡಿ ಓಡಿಸಿ, ಯಾಕೆಂದರೆ ಆಪೋಸಿಟಿಂದ ಬರ್ತಾ ಇರೋರ್ಗು ಕಾಣಿಸುತ್ತೆ, ಕೆಲವು ಜನಕ್ಕೆ ಕಾಣಿಸಲ್ಲ. ಇವಾಗ ನೋಡಿ, ಇಟ್ಸ್ ಎ ಲಾಂಗ್ ಟರ್ನ್ ಬಸ್ಗಳಿಗೆ, ಲಾರಿಗಳಿಗೆಲ್ಲ. ಯೂಶ್ವಲಿ ಲಾರೀಸ್ ಏನು ಮಾಡ್ತಾರೆ, ಸ್ವಲ್ಪ ಲಾಂಗ್ ಟರ್ನ್ಸ್ ತೊಗೊಳ್ತಾರೆ. ಅಂದರೆ ಹತ್ತಬೇಕಾದ್ರೆ, ಇಳಿಸ್ಬೇಕಾದ್ರೆ ನಾರ್ಮಲಾಗೇ ಇಳಿಸ್ತಾರೆ, ಬಿಕಾಸ್ ಅವ್ರಿಗೆ ಲಾಂಗ್ ಜಾಗಗಳು ಬೇಕಾಗತ್ತೆ. ಪಾಪ ಆಪೋಸಿಟಲ್ಲಿ ಏನೂ ಕಾಣಿಸ್ತಾ ಇಲ್ಲಲ್ಲ ಗುರು. ಸಮ್ಟೈಮ್ಸ್ ಇದನ್ನು ಆಫ್ ಮಾಡಿಬಿಟ್ಟು ಓಡಿಸೋದೇ ಬೆಟ್ರು ಅನಿಸುತ್ತೆ. ಇದನ್ನು ಹಾಕ್ಬಿಟ್ರೆ ಏನೂ ಕಾಣಿಸ್ತಾ ಇಲ್ಲ. ಕ್ರೇಜಿ ಮ್ಯಾನ್. ಇದು ಎಲ್ಲರಿಗೂ ಬೇಕಾಗಿರೋದು. ಅಯ್ಯೋ, ಖುಷಿನ ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗಲ್ಲ ಅಂಥ ಜಾಗ ಇದು.
ನಿಮಗೆ ಸಾಯಂಕಾಲ ಆಗ್ತಾ ಕತ್ಲಾಗ್ತಾ ಹೋಗುತ್ತೆ ನಿಮಗೆ ಇನ್ನೂ ವರ್ಸ್ಟ್ ಆಗ್ತಾ ಹೋಗುತ್ತೆ. ಫಾಗ್ ಏನಾದ್ರು ಇದ್ಬಿಟ್ರೆ ಕಂಪ್ಲೀಟ್ಲಿ ಝೀರೋ ವಿಸಿಬಿಲಿಟಿ. ನಾನು ಇವಾಗ 0 ಅನ್ನೋದಕ್ಕಿಂತ 1 ಅಂತ ಹೇಳ್ಬೋದು ಅಷ್ಟೇ. ಅದ್ರ ಮೇಲೆ ಏನೂ ಕಾಣಿಸ್ತಾ ಇಲ್ಲ. ಒಂದು ಈ ಥರ ಟರ್ನಿಂಗ್ಸ್ ಆ ಥರ ಜಾಗಗಳಲ್ಲಿ ಒಂಚೂರು ಕಾಣಿಸ್ತಾ ಇದೆ ಅಷ್ಟೇ ಹೊರತು ಎಲ್ಲೂ ಕಾಣಿಸ್ತಾ ಇಲ್ಲ. ಇವಾಗ ನೋಡಿ ಹೋಗ್ತಾ ನಿಮಗೆ ಮತ್ತೆ ಬ್ಲ್ಯಾಂಕ್. ನೀವು ಮೂವ್ ಆಗ್ತಾ ಈ ಥರ ಕಾರ್ನರ್ಸಲ್ಲಿ ಒಂದು ವೈಟ್ ಪಟ್ಟಿ ಕಾಣಿಸುತ್ತೆ. ಆ ವೈಟ್ ಪಟ್ಟಿನ ನೀವು ಗೇಜ್ ಮಾಡಿಕೊಂಡು ನೀವು ಓಡಿಸ್ಬೇಕಾಗತ್ತೆ ಬೈಕ್ ಅಥವಾ ಕಾರ್. ಬೈಕ್ ಅವ್ರಿಗೆ ಅಟ್ಲೀಸ್ಟು ಒಂದು ವ್ಯೂ ಸಿಗತ್ತೆ. ಅಟ್ಲೀಸ್ಟ್ ನೀವು ವೈಸರ್ ತೆಗೆದ್ರೆ. ಕಾರ್ ಅವ್ರಿಗೆ ಖಂಡಿತ ಸಿಗಲ್ಲ. ಕಾರಲ್ಲಿ ಅಕಸ್ಮಾತ್ ಫಾಗ್ ಆಗಿದ್ರೆ ಒಳಗಡೆನೂ ಫಾಗ್ ಆಗೋಕ್ಕೆ ಶುರು ಆಗುತ್ತೆ. ನೀವು ಆ ಟೆಂಪ್ರೇಚರ್ನೆಲ್ಲ ಕರೆಕ್ಟಾಗಿ ಸೆಟ್ ಮಾಡಲಿಲ್ಲ ಅಂದರೆ. ಅದನ್ನೆಲ್ಲ ನೋಡ್ಕೊಳ್ಳಿ. ಏನು ಮಾಡ್ತಾಯಿದೆ ಇದು ಕೋತಿ ಮಳೆಯಲ್ಲಿ? ಏನು ಕಾಣಿಸ್ತಾ ಇಲ್ಲ. ಇದು ತೆಗೆದ್ರೆ ನೀರು ಒಳಗಡೆ ಹೋಗ್ತಾ ಇದೆ, ಇದು ಹಾಕಿದ್ರೆ ಫಾಗ್ ಆಗ್ತಾ ಇದೆ. ಆಗುಂಬೆ ಏನು ಅಂತ ತೋರಿಸ್ಬಿಡ್ತೀವತ್ತು. ಯಾವಾಗಪ್ಪ ಕೆಳಗಡೆ ಹೋಗ್ತೀವಿ, ಅಷ್ಟು ನೆಂದೋಗ್ಬಿಟ್ಟಿದ್ದೀವಿ. ಯಾರು ಜಾಸ್ತಿ ಮಾಡೋಣ, ಅಟ್ಲೀಸ್ಟ್ ನನಗಾದರೂ ಕಾಣಿಸ್ಬೇಕು. ಬೇರೆಯವ್ರಿಗೋಸ್ಕರ ಅಂತ ಅಂದ್ಕೊಂಡ್ರೆ ನಾನು ದಬಾಕೊಂಡ್ರೆ ಏನು ಮಾಡೋದು? ಈ ಬಸ್ಸವನ್ನ ಮುಂದೆ ಹೋಗೋಣ. ತಂದೆ ಬಿಟ್ಬಿಡಿ ತಂದೆ, ನನ್ನನ್ನು ಮುಂದೆ ಹೊಟ್ಟೋಗ್ತೀನಿ. ಟರ್ನಿಂಗ್ ಬಂತು. ಈ ಟರ್ನಿಂಗ್ ಇಲ್ಲ ಆಗಲ್ಲ, ಬ್ಲೈಂಡ್ ಸ್ಪಾಟ್. ಅಪ್ಪ ಫೈನಲಿ ಆ ಬಸ್ಸಿಂದ ನಾನು ಮುಂದೆ ಬಂದಿದ್ದೆ ನನ್ನ ಇವತ್ತಿನ ಒಂದು ದೊಡ್ಡ ಅಚೀವ್ಮೆಂಟು. ಇವಾಗ ನೋಡಿ, ಒಂದು ಫುಲ್ ಕ್ಲಿಯರ್ ವಿಸಿಬಿಲಿಟಿ ನನಗೆ ಇದೆ. ಇಲ್ಲಿಂದ ನಾನು ನೆಮ್ಮದಿಯಾಗಿ ಹೋಗಬಹುದು. ಏನಂದರೆ ಆಗುಂಬೆದು ಟಾಪ್ ಅಂದರೆ ಮೇಲೆ ಜಾಗಗಳಲ್ಲಿ ಸ್ವಲ್ಪ ಫಾಗ್ ಇರುತ್ತೆ. ಅದಾದಮೇಲೆ ಕೆಳಗಡೆ ಬರ್ತಾ ಕಮ್ಮಿ ಆಗಿಬಿಡುತ್ತೆ. ಅದು ಈ ರೇಂಜ್ ಮಳೆ ಬೇರೆ ಹೊಡಿತಾ ಇದೆ. ಮಳೆ ಹಂಗೆ ಹೊಡಿತಾ ಇದೆ, ಏನೇನೂ ಕಾಣಿಸ್ತಾ ಇಲ್ಲ ನನಗೆ. ಯಾವುದೋ ಒಂದು ನ್ಯಾಕಲ್ಲಿ ಓಡಿಸ್ತಾ ಇದ್ದೀನಿ ಅಷ್ಟೇ ನಾನು. ನನ್ನ ಬೈಕರ್ಸ್ ಎಲ್ಲ ಕೆಳಗಡೆ ಆಲ್ರೆಡಿ ಇಳಿದುಬಿಟ್ಟಿರ್ತಾರೆ ಅನಿಸುತ್ತೆ. ತಾಳಪ್ಪ ರಜ್ಜು. ಆದಷ್ಟು ಈ ಆಗುಂಬೆ ಎಲ್ಲ ಯಾವಾಗ ಗೊತ್ತಾ ಅಂದರೆ ಫಾರ್ ಅ ಬಿಗಿನರ್ ರೈಡರ್ಸ್ ಅಥವಾ ಈ ಥರ ಜಾಸ್ತಿ ಓಡಿಸಿಲ್ಲ ಅಂತ ಅಂದವ್ರಿಗೆ ಸ್ವಲ್ಪ ಬೆಳಕಿದ್ದಾಗಲೇ ಆದಷ್ಟು ಈ ಥರ ಜಾಗಗಳನ್ನ ಇಳಿಸ್ಬಿಡಿ. ಇಲ್ಲಾಂದರೆ ನಿಮಗೆ ಅರ್ಧ ಸೈಕಾಲಜಿಕಲಿ ನೀವು ಡೌನ್ ಆಗಿಬಿಡ್ತೀರಾ, ಒಂಥರ ಸ್ಟ್ರೆಸ್ ತೊಗೊಳ್ತೀರಾ, ಭಯದಲ್ಲೇ ಅರ್ಧ ಬಿದ್ದೋಗ್ಬಿಡ್ತೀವಿ. ಸೊ ಆದಷ್ಟು ಕಾನ್ಫಿಡೆನ್ಸ್ ಇರೋರು ಓಡಿಸಿ. ಇಲ್ಲ ಅಂದರೆ ಆದಷ್ಟು ಜಾಸ್ತಿ ಬೆಳಕಿರಬೇಕು. ಆ ಥರ ಬೆಳಕಲ್ಲೇ ನೀವು ಆಗುಂಬೆ ಅಥವಾ ಯಾವುದೇ ಘಾಟ್ ಸೆಕ್ಷನ್ಸ್ನ ಇಳಿಸ್ಬಿಡಿ. ಇಟ್ಸ್ ಆಲ್ರೆಡಿ 6:30. 1 ಅವರ್ ಲೇಟ್ ಆಗೋಯ್ತು. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆಲ್ಲ ಕೆಳಗಡೆ ಇಳಿದು ಬಿಡ್ತಾಯಿದ್ವಿ ನಾವು. ನಾನಿವಾಗ 40-45 ಇಳಿಸ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಖಾಲಿ ಇರೋದ್ರಿಂದ 40-45. ಇಲ್ಲ ಅಂದರೆ ಈ ರೇಂಜ್ ಮಳೆಗೆ ಆಪೋಸಿಟಲ್ಲಿ ಟ್ರಾಫಿಕ್ ಏನಾದ್ರು ಬರ್ತಾನೇ ಇದೆ ಅಂತ ಏನಾದ್ರು ಇದ್ದರೆ ಯು ಕ್ಯಾನ್ ಗೋ ಅಬೌಟ್ 25-30. ಅಪ್ಪ ಒಂಚೂರು ಕಮ್ಮಿ ಆಯಿತು ಅಂದ್ಕೊಳ್ತೀನಿ. ಇಲ್ಲ ನನಗಂತೂ ಏನು ಅರ್ಧಂಬರ್ಧ ಕಾಣಿಸ್ತಾ ಇದೆ. ಇಲ್ಲಿ ಕೊಳ್ಳಗಳು ಬೇರೆ. ಒಂಥರ ಲೈವ್ ಕಾಮೆಂಟ್ರಿ ಕೊಡ್ತಾ ಇದ್ದೀನಿ ನಾನು. ಐ ಹೋಪ್ ನಿಮಗೆ ಈ ವ್ಲಾಗ್ ಕೂಡ ಇಷ್ಟ ಆಗುತ್ತೆ ಅಂತ. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾವ ಥರ ಫೀಲ್ ಆಗ್ತಾಯಿದೆ
ಅಂಥದ್ದನ್ನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓ ನದಿ ಏನು ಗೊತ್ತಾ, ಈ ಥರ ಎಲ್ಲ ಎಗರಿಸ್ಬಿಡ್ಬೋದು ನೀರು, ಒಂಥರ ಮಜಾ ಸಿಗುತ್ತೆ. ಬಟ್ ಆದರೆ ಏನಪ್ಪ ಇದು, ಬಟ್ ಆದರೆ ಏನು ಗೊತ್ತಾ, ಶೂಸ್ ಒಳಗಡೆ ಎಗರ್ಬಿಟ್ಟು ಒಳಗಡೆ ಹೊಟ್ಟೋಗ್ಬಿಟ್ರೆ ಅದೊಂಥರ ಹಿಂಸೆ. ಶೂಸ್ ಒಣಗಲ್ಲ. ಫಸ್ಟ್ ಡೇನೇ ನಮಗೆ ಶೂಸ್ ಒಣಗ್ತಾ ಇಲ್ಲ ಅಂದರೆ ಇನ್ನೆರಡು ದಿನ ಹೆಂಗೆ ಅಂತಲೇ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲಪ್ಪ ಅದು ಇದೆಯಾ, ಕಾಡಿನ ಮನೆ. ಹಾಂ, ಯಾರೂ ಇಲ್ಲ. ಬಾಯ್ಸ್ ಇಲ್ಲೇ ಇದ್ದಾರೆ. ಎಲ್ಲಿ ಅವರು? ಇದೆ ತಾನೇ? ಹಾಂ, ಕಾಡಿನ ಮನೆ. ಅಮ್ಮ, ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ದಿಸ್ ಪ್ಲೇಸ್. ಅಲ್ಲ, ಫಸ್ಟು ಒಳಗಡೆ ಓಡೋಗ್ಬಿಡೋಣ. ಆ ಮಳೇಲಿ ನೆನೆಯೋದ್ಕಿಂತ ಒಳಗಡೆ ಓಡೋಗೋದೇ ಬೆಟ್ರು ಅಂತೀರ.